ಕಾಂಗ್ರೆಸ್ನಲ್ಲಿ ಕುರ್ಚಿ ಕಲಹ ದಿನದಿಂದ ದಿನಕ್ಕೆ ಜೋರಾಗ್ತಾ ಇದೆ. ಸಿದ್ದು ಡಿಕೆಶಿ ನಡುವೆ ಸಿಂಹಾಸನಕ್ಕಾಗಿ ಸಮರ ಶುರುವಾಗಿದೆ. ಇತ್ತ ಪಕ್ಷಕ್ಕೆ ಮುಜುಗರ ಉಂಟು ಮಾಡುವವರ ವಿರುದ್ಧ ವರದಿ ನೀಡ್ತೇನೆ ಅಂತ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಮಂಜುನಾಥ್ ಭಂಡಾರಿ ಎಚ್ಚರಿಸಿದ್ದಾರೆ. ರಾಜ್ಯ ಕಾಂಗ್ರೆಸ್ ಅಲ್ಲಿ ಹುದ್ದೆಗಳಿಗಾಗಿ ಫೈಟ್ ಜೋರಾಗಿದೆ. ಒಂದ್ ಕಡೆ ಸಿಎಂ ಕುರ್ಚಿ ಕದನ ನಡೀತಾ ಇದ್ರೆ ಇನ್ನೊಂದ್ ಕಡೆ ಕೆಪಿಸಿಸಿ ಪಟ್ಟಕ್ಕಾಗಿ ತಿಕ್ಕಾಟ ಜೋರಾಗಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಗಾದಿ ಗದ್ದಲ ಸ್ಫೋಟ. ಡಿಕೆಶಿ ಮತ್ತು ಸಿದ್ದು ನಡುವೆ ಅಸಲಿ ಕದನ ಶುರು. ಕಾಂಗ್ರೆಸ್ ಅಲ್ಲಿ ಗಾದಿ ಗದ್ದಲ ಸ್ಫೋಟಗೊಂಡಿದೆ. ಅಸಲಿ ಕದನ ಈಗ ಶುರುವಾಗಿದೆ. ಒಂದ್ ಕಡೆ ಸಿದ್ದರಾಮಯ್ಯ ಅವರನ್ನ ಸಿಎಂ ಗಾದಿಯಿಂದ ಕೆಳಗಿಳಿಸೋದಕ್ಕೆ ಡಿಕೆಶಿ ಅಂಡ್ ಟೀಮ್ ಕಸರತ್ತು ನಡೆಸ್ತಾ ಇದ್ರೆ, ಇತ್ತ ಕೆಪಿಸಿಸಿ ಅಧ್ಯಕ್ಷ ಪಟ್ಟದಿಂದ ಡಿಕೆ ಶಿವಕುಮಾರ್ ಅವರನ್ನ ಕೆಳಗಿಳಿಸೋದಕ್ಕೆ ಸಿದ್ದು ಬಣ ಫೀಲ್ಡ್ಗಿಳಿದಿದೆ. ಸಿದ್ದರಾಮಯ್ಯ ಬೆಂಬಲಕ್ಕೆ ನಿಂತರ ಹಿರಿಯ ಸಚಿವರು. ಸಿಎಂ ಪಟ್ಟಕ್ಕಾಗಿ ಡಿಕೆಶಿ ಎಲ್ಲೂ ಓಪನ್ ಸ್ಟೇಟ್ಮೆಂಟ್ ಕೊಡದೇ ಇದ್ರು ತೆರೆಯ ಹಿಂದೆ ಹೈಕಮಾಂಡ್ ನಾಯಕರಿಗೆ ಒತ್ತಡ ಹೇರ್ತಿದ್ದಾರೆ. ಸಿಎಂ ಆಗ್ಲೇಬೇಕು ಅಂತ ಹಠಕ್ಕೆ ಬಿದ್ದಿದ್ದಾರೆ. ಡಿಕೆಶಿ ತಂತ್ರಕ್ಕೆ ಸಿದ್ದು ಆಪ್ತರು ಪ್ರತಿತಂತ್ರವನ್ನ ಹೂಡ್ತಾ ಇದ್ದು, ಇವತ್ತು ಹಿರಿಯ ಸಚಿವ ರಾಮಲಿಂಗಾರೆಡ್ಡಿ ಸಿಎಂ ಪರ ಬ್ಯಾಟ್ ಬೀಸಿದ್ದಾರೆ. ಸಿದ್ದರಾಮಯ್ಯ ಅವರೇ 5 ವರ್ಷ ಸಿಎಂ ಅಂತಿದ್ದಾರೆ. ಸಿಎಂ ಹುದ್ದೆನೂ ಖಾಲಿ ಇಲ್ಲ, ಅಧ್ಯಕ್ಷ ಹುದ್ದೆನೂ ಖಾಲಿ ಇಲ್ಲ. ಆದ್ರಿಂದ ಏನೋ ಮಾತಾಡ್ತಾರೆ. ಪೂರ್ಣ ಹುದ್ದೆಯಾಗಿರ್ತಾರೆ ಸರ್ 5 ವರ್ಷ ಸಿಎಂ. ಇರ್ಲಿ ಬಿಡಿ, ಏನ್ ತೊಂದರೆ ಏನಿದೆ, ಒಳ್ಳೆ ಆಡಳಿತ ಕೊಡ್ತಾ ಇದ್ದಾರೆ. ಹೈಕಮಾಂಡ್ ವಿರುದ್ಧವೇ ರಾಜಣ್ಣ ಆಕ್ರೋಶ. ಇತ್ತ ಡಿಕೆಶಿ ಕೆಪಿಸಿಸಿ ಪಟ್ಟಕ್ಕೆ ಕುತ್ತು ತರಲು ಸಿದ್ದು ಆಪ್ತರು ನೇರ ಅಟ್ಯಾಕ್ ಮಾಡ್ತಾ ಇದ್ದು, ಕೆಪಿಸಿಸಿ ಅಧ್ಯಕ್ಷರನ್ನ ಬದಲಾಯಿಸಬೇಕು, ಇಲ್ಲ ಹೈಕಮಾಂಡ್ ಡಿಕೆಶಿಯನ್ನ ಮುಂದುವರಿಸ್ತೀವಿ ಅಂತ ಹೇಳಬೇಕು ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಗೊಂದಲ ಸೃಷ್ಟಿಯಾಗಿದೆ. ಆ ಗೊಂದಲಕ್ಕೆ ಇಲ್ಲಪ್ಪ ಅವರೇ ಮುಂದುವರಿತಾರೆ, ಅವರನ್ನೇ ಮುಂದುವರಿಯತಕ್ಕಂಥದಕ್ಕೆ ನಾವು ನಿರ್ಣಯ ಮಾಡಿದ್ದೀವಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಅಂತ ಹೇಳಿದ್ರೆ ಆಯಿತು. ನಮ್ದೇನದಕ್ಕೇನು ಆಕ್ಷೇಪಣೆ ಇಲ್ಲ, ಅದಕ್ಕೆ ಎಸ್ ಅಂತಾನೆ ನಮ್ದುನೆ. ಆದರೆ ಅವರೇ ಹೇಳಿರೋದ್ರಿಂದ ಬದಲಾಗ್ತಾರೆ, ನಾವು ಪ್ರಯತ್ನ ಮಾಡೋಣ, ಈ ರೀತಿ ಗೊಂದಲ ಇದೆ. ಈ ಗೊಂದಲಕ್ಕೆ ತೆರೆ ಎಳಿಬೇಕು ಅಂದರೆ ಹೈಕಮಾಂಡ್ ಅವರೇ ಸ್ಪಷ್ಟ ಮಾಡಬೇಕಷ್ಟೆ. ಇನ್ನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬಗ್ಗೆ ಮಾತಾಡ್ತಾ ಇದ್ದ ಸಚಿವ ಸತೀಶ್ ಜಾರಕಿಹೊಳಿಗೆ ಪಕ್ಷದ ಅಧ್ಯಕ್ಷ ಸ್ಥಾನ ಮೀಡಿಯಾದಲ್ಲಿ ಅಂಗಡಿಯಲ್ಲಿ ಸಿಗೋಲ್ಲ ಅಂತ ಡಿಕೆಶಿ ಟಾಂಗ್ ಕೊಟ್ಟಿದ್ದಾರೆ. ಈ ಮೂಲಕ ಪಟ್ಟ ಬಿಟ್ಕೊಡಲ್ಲ ಅನ್ನೋ ಹಿಂಟ್ ಕೂಡ ಕೊಟ್ಟಿದ್ದಾರೆ. ಯಾರಿಗಾರು ಯಾವ್ದಾದ್ರು ಸ್ಥಾನ ಸಿಗ್ಬೇಕಾದ್ರೆ ಯಾರಿಗಾರು ಮೀಡಿಯಾ ಅವರು ಕೊಡ್ತಾರ? ಮೀಡಿಯಾಲೋ ಅಂಗಡಿಲೋ ಎಲ್ಲೂ ಸಿಗುದಿಲ್ಲ. ಪಾರ್ಟಿ ಲೀಡರ್ಸ್ ನಾವು ಮಾಡುವಂತ ಕೆಲಸಗಳನ್ನ ಗುರುಸ್ಬಿಟ್ಟು ಯಾರ್ಯಾರಿಗೆ ಏನ್ ಕೊಡ್ತಾರೆ. ಮೀಡಿಯಾ ಮುಖಾಂತರ ಯಾರು ಪಾರ್ಟಿ ಹುದ್ದೆ ಕೇಳ್ತಾರ? ಇದೆಲ್ಲ ಹೊಸದಾಗಿ ನೋಡ್ತಾ ಇದ್ದೀನಿ ನಾನು. ಇದರ ಮಧ್ಯೆ ಪಕ್ಷಕ್ಕೆ ಮುಜುಗರ ತರುವ ಹೇಳಿಕೆ ನೀಡೋರ ವಿರುದ್ಧ ವರದಿ ನೀಡುವುದಕ್ಕೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಮಂಜುನಾಥ್ ಭಂಡಾರಿ ಮುಂದಾಗಿದ್ದಾರಂತೆ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡದ ಜೊತೆಗೆ ಮಾತನಾಡಿದ್ದಾರೆ. ಕಾರ್ಯಾಧ್ಯಕ್ಷರಾಗಿ ನನ್ನ ಜವಾಬ್ದಾರಿ ಏನಂತ ಹೇಳಿದ್ರೆ, ಇಂಥ ಹೇಳಿಕೆಗಳನ್ನು ಬಂದಂತ ಸಂದರ್ಭದಲ್ಲಿ ಮತ್ತೊಮ್ಮೆ ಏನೆಲ್ಲ ಇವರು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಅದನ್ನ ನಮ್ಮ ನಾಯಕರುಗಳು, ಯಾಕೆಂದ್ರೆ ನಮ್ಮದೇ ಆದಂತ ನಮ್ಗೆ ನಮ್ಮ ಕಾರ್ಯದರ್ಶಿಗಳು ಇರ್ತಾರೆ, ಪ್ರಧಾನ ಕಾರ್ಯದರ್ಶಿ, ಇವರಿಗೆ ಈ ವರದಿಗಳನ್ನ ಕೊಡುವಂಥದ್ದು ನನ್ನ ಕರ್ತವ್ಯ ಆಗಿದೆ. ನಾನು ಅದನ್ನ ಕೊಡ್ತಾ ಇದ್ದೀನಿ. ಅದಲ್ದೇನೆ ಅವ್ರಿಗೆ ಏನ್ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಮತ್ತೊಮ್ಮೆ ಈ ರೀತಿ ಇವ್ರು ಯಾರೆಲ್ಲ ಉಲ್ಲಂಘನೆ ಮಾಡ್ತಾ ಇದ್ದಾರೆ ಇವ್ರ ಮೇಲೆ ಶಿಸ್ತು ಕ್ರಮವನ್ನು ತಗೊಳ್ಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಒಟ್ನಲ್ಲಿ ಕಾಂಗ್ರೆಸ್ ಅಲ್ಲಿ ಕುರ್ಚಿ ಕದನ ಜೋರಾಗಿದ್ದು, ಸಿಎಂ ಗಾದಿ ಕೆಪಿಸಿಸಿ ಪಟ್ಟದ ಭವಿಷ್ಯ ಈಗ ಹೈಕಮಾಂಡ್ ಕೈಯಲ್ಲಿದೆ. ರಾಜ್ಯ ಕಾಂಗ್ರೆಸ್ ಅಲ್ಲಿ ದೊಡ್ಡ ಬದಲಾವಣೆ ಆಗುತ್ತಾ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ಬಸವರಾಜ್ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ, ಕಾಂಗ್ರೆಸ್ ಸರ್ಕಾರ ಈ ಅವಧಿಯಲ್ಲಿ ರಚನೆಯಾದ ದಿನದಿಂದಲೂ ಕೂಡ ಆಗಿಂದಾಗೆ ಕುರ್ಚಿ ಕಲಹಗಳು ನಡೀತಾನೆ ಇದೆ, ಹಾಗೆ ಸೈಲೆಂಟ್ ಕೂಡ ಆಗ್ತಾ ಇದೆ. ಬಟ್ ಈ ಬಾರಿಯ ಇಂಟೆನ್ಸಿಟಿ ಗಮನಿಸ್ತಾ ಇದ್ರೆ ಬದಲಾವಣೆ ಆಗದ ಹೊರತು ಇದು ತಣ್ಣಗಾಗಲ್ವಾ ಅನ್ನೋ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಖಂಡಿತ ಸ್ಮಿತಾ, ಕಳೆದ 1 ವರ್ಷದಿಂದ ಶಾಂತವಾಗಿತ್ತು. ಆದರೆ ಕಳೆದ 2-3 ತಿಂಗಳಿಂದ ಈ ಅಧಿಕಾರ ಹೊಂದಾಣಿಕೆ ಅನ್ನುವಂಥ ವಿಚಾರ ಏನಿದೆಯಲ್ಲ ಸಾಕಷ್ಟು ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಒಂದು ಕಡೆ ಸಿಎಂ ಬಣ ಹೇಳ್ತಾ ಇದೆ ಯಾವುದೇ ಹೊಂದಾಣಿಕೆ ಆಗಿಲ್ಲ ಅನ್ನುವಂಥದ್ದು, ಮತ್ತು ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾರೆ ಒಂದು ಕಡೆ ಹೊಂದಾಣಿಕೆ ಆಗಿದೆ ಅನ್ನುವಂಥದ್ದು. ಇದ್ರ ಹೊರತಾಗಿ ಕೂಡ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕು, ಒಂದಷ್ಟು ಸಂಘಟನಾತ್ಮಕ ಬದಲಾವಣೆ ಆಗಬೇಕು ಅನ್ನುವಂಥ ಅಹಿಂದ ವರ್ಗ ಒತ್ತಾಯವನ್ನು ಮಾಡ್ತಾ ಇದೆ. ಸಚಿವರು ಧ್ವನಿಗೂಡಿಸ್ತಾ ಇದ್ದಾರೆ. ಸಾಕಷ್ಟು ಗೊಂದಲದ ಹೇಳಿಕೆಗಳನ್ನು ನೀಡಲಾಗ್ತಾ ಇದೆ. ಇದರ ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರ ಮೇಲೆ ಒಂದಷ್ಟು
ದೂರುಗಳನ್ನು CM ಬಂದವರು ಹೇಳ್ತಾ ಇದ್ದಾರೆ. ಹೀಗಾಗಿ ಗೊಂದಲದ ಗೂಡಾಗಿದೆ. ಹೈಕಮಾಂಡ್ ಎಷ್ಟೇ ಬಾರಿ ಎಂಟ್ರಿ ಆಗಿ ಕೂಡ ಯಾವುದರದ ಬಗ್ಗೆ ಕೂಡ ಸೊಲ್ಲೆತ್ತಬೇಡಿ ಅನ್ನುವಂಥ ವಾರ್ನಿಂಗನ್ನು ಮಾಡಿದ್ರು ಕೂಡ ಯಾವ ಸಚಿವರು ಕೂಡ ಕೇಳ್ತಾ ಇಲ್ಲ. ಯಾಕಂದರೆ ಕಳೆದ 2-3 ದಿನಗಳ ಹಿಂದೆ ಅಷ್ಟೇ ಸುರ್ಜೇವಾಲಾ ಅವರು ವಾರ್ನಿಂಗ್ ಮಾಡಿ ಹೋದರು. ಅದಾದ ಬಳಿಕವೂ ಕೂಡ ಈಗ ಮತ್ತೆ ಧ್ವನಿಯನ್ನು ಎತ್ತಿರ್ತಕ್ಕಂಥದ್ದು. ಈ ಎಲ್ಲವನ್ನು ಗಮನಿಸ್ತಾ ಹೋದರೆ ಈ ಅಧಿಕಾರ ಹಂಚಿಕೆ ಪ್ರಕ್ರಿಯೆ ಮುಗಿಯುವವರೆಗೂ ಕೂಡ ಯಾವುದು ಕೂಡ ಬಂದಾಗ ಈ ಒಂದು ವಿಚಾರಗಳು ನಿಲ್ಲೋ ಅಂತ ಕಾಣಿಸ್ತಾ ಇಲ್ಲ. ಒಂದು ವೇಳೆ ಅಧಿಕಾರ ಹಂಚಿಕೆ ಆದ ಮೇಲೂ ಕೂಡ ಈ ವಿಚಾರಗಳು ಶಾಂತವಾಗ್ತವೆ ಅನ್ನೋದು ಕೂಡ ಇಲ್ಲಿ ಪ್ರಶ್ನಾರ್ಥಕವಾಗಿರ್ತಕ್ಕಂಥದ್ದು. ಯಾಕಂದರೆ ಒಬ್ಬರು ಈಗಾಗಲೇ DK ಶಿವಕುಮಾರ್ ಅವರು CM ಆಗೋದಕ್ಕೆ ಸಾಕಷ್ಟು ವಿರೋಧವನ್ನು CM ಬಣದ ಸಚಿವರು ಮಾಡ್ತಾ ಇರೋದ್ರಿಂದ ಇದು ಇಷ್ಟಕ್ಕೆ ನಿಂತ್ಕೊಳ್ಳುತ್ತೆ ಅನ್ನುವಂಥದ್ದಿಲ್ಲ. ಹೈಕಮಾಂಡ್ ಕೂಡ ಸಾಕಷ್ಟು ಬಾರಿ ಎಂಟ್ರಿ ಆಗಿ ಒಂದಷ್ಟು ಖಡಕ್ ಸೂಚನೆ ಕೊಟ್ಟರು ಕೂಡ ಗಮನಿಸ್ತಾ ಇಲ್ಲ ಯಾರು ಕೂಡ. ಆದ್ದರಿಂದ ಇದು ಒಂದು ರೀತಿಯಲ್ಲಿ ಗೊಂದಲದ ಗೂಡಾಗಿದೆ. ಯಾಕಂದರೆ ಇದು ಅಧಿಕಾರ ಹಂಚಿಕೆ ಅಂತ ಇದ್ದಂಥ ಎಲ್ಲ ರಾಜ್ಯಗಳಲ್ಲಿ ಏನು ಕಾಂಗ್ರೆಸ್ ಮಾಡ್ಕೊಂಬಂದಿತ್ತು ಅಲ್ಲೆಲ್ಲವೂ ಕೂಡ ಇದೇ ರೀತಿಯಾದಂಥ ಗೊಂದಲದ ಗೂಡಾಗಿತ್ತು, ಅಭಿವೃದ್ಧಿಗೆ ಒಂದಷ್ಟು ಮಾರಕವಾಗಿತ್ತು. ಇಲ್ಲಿಯೂ ಕೂಡ ಅದೇ ರೀತಿಯಾದಂಥ ವಾತಾವರಣ ನಿರ್ಮಾಣ ಆಗಿರೋದ್ರಿಂದ ಕಾಂಗ್ರೆಸ್ ಹೈಕಮಾಂಡ್ ಇನ್ನಾದರೂ ಎಚ್ಚೆತ್ತುಕೊಂಡು ಇದನ್ನು ಎಷ್ಟರ ಮಟ್ಟಿಗೆ ಬ್ರೇಕ್ ಹಾಕುತ್ತೆ ಅನ್ನೋಂಥದ್ದು. ಯಾಕಂದರೆ ಒಂದು ರೀತಿಯಲ್ಲಿ ಹಲ್ಲಿಲ್ಲದ ಹಾವನ ಥರ ಆಗಿರ್ತಕ್ಕಂಥದ್ದು ಕಾಂಗ್ರೆಸ್ ಹೈಕಮಾಂಡ್. ಇದನ್ನು ಖಡಕ್ಕಾಗಿ ಇದನ್ನು ನಿರ್ವಹಣೆ ಮಾಡೋಕ್ಕೆ ಒಂದು ರೀತಿಯಲ್ಲಿ ವಿಫಲವಾಗ್ತಾ ಇದೆ ಅಂದರೆ ತಪ್ಪಾಗ್ಲಿಕ್ಕಿಲ್ಲ. ಸ್ಮಿತಾ. ರೈಟ್, ಧನ್ಯವಾದ ಬಸವರಾಜ್ ಮಾಹಿತಿಗಾಗಿ. ಕಾಂಗ್ರೆಸ್ನಲ್ಲಿ ಕುರ್ಚಿ ಕಲಹ ದಿನದಿಂದ ದಿನಕ್ಕೆ ಜೋರಾಗ್ತಾ ಇದೆ. ಸಿದ್ದು DKC ನಡುವೆ ಸಿಂಹಾಸನಕ್ಕಾಗಿ ಸಮರ ಶುರುವಾಗಿದೆ. ಇತ್ತ ಪಕ್ಷಕ್ಕೆ ಮುಜುಗರ ಉಂಟು ಮಾಡುವವರ ವಿರುದ್ಧ ವರದಿ ನೀಡ್ತೇನೆ ಅಂತ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಮಂಜುನಾಥ್ ಭಂಡಾರಿ ಎಚ್ಚರಿಸಿದ್ದಾರೆ. ರಾಜ್ಯ ಕಾಂಗ್ರೆಸ್ ಅಲ್ಲಿ ಹುದ್ದೆಗಳಿಗಾಗಿ ಫೈಟ್ ಜೋರಾಗಿದೆ. ಒಂದ್ ಕಡೆ CM ಕುರ್ಚಿ ಕದನ ನಡೀತಾ ಇದ್ರೆ ಇನ್ನೊಂದ್ ಕಡೆ ಕೆಪಿಸಿಸಿ ಪಟ್ಟಕ್ಕಾಗಿ ತಿಕ್ಕಾಟ ಜೋರಾಗಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಗಾದಿ ಗದ್ದಲ ಸ್ಫೋಟ. DKC ಮತ್ತು ಸಿದ್ದು ನಡುವೆ ಅಸಲಿ ಕದನ ಶುರು. ಕಾಂಗ್ರೆಸ್ ಅಲ್ಲಿ ಗಾದಿ ಗದ್ದಲ ಸ್ಫೋಟಗೊಂಡಿದೆ. ಅಸಲಿ ಕದನ ಈಗ ಶುರುವಾಗಿದೆ. ಒಂದ್ ಕಡೆ ಸಿದ್ದರಾಮಯ್ಯ ಅವರನ್ನ CM ಗಾದಿಯಿಂದ ಕೆಳಗಿಳಿಸುವುದಕ್ಕೆ DKC ಅಂಡ್ ಟೀಮ್ ಕಸರತ್ತು ನಡೆಸ್ತಾ ಇದ್ರೆ, ಇತ್ತ ಕೆಪಿಸಿಸಿ ಅಧ್ಯಕ್ಷ ಪಟ್ಟದಿಂದ DK ಶಿವಕುಮಾರ್ ಅವರನ್ನ ಕೆಳಗಿಳಿಸುವುದಕ್ಕೆ ಸಿದ್ದು ಬಣ ಫೀಲ್ಡ್ಗಿಳಿದಿದೆ. ಸಿದ್ದರಾಮಯ್ಯ ಬೆಂಬಲಕ್ಕೆ ನಿಂತರ ಹಿರಿಯ ಸಚಿವರು. CM ಪಟ್ಟಕ್ಕಾಗಿ DKC ಎಲ್ಲೂ ಓಪನ್ ಸ್ಟೇಟ್ಮೆಂಟ್ ಕೊಡದೇ ಇದ್ರು ತೆರೆಯ ಹಿಂದೆ ಹೈಕಮಾಂಡ್ ನಾಯಕರಿಗೆ ಒತ್ತಡ ಹೇರ್ತಿದ್ದಾರೆ. CM ಆಗ್ಲೇಬೇಕು ಅಂತ ಹಠಕ್ಕೆ ಬಿದ್ದಿದ್ದಾರೆ. DKC ತಂತ್ರಕ್ಕೆ ಸಿದ್ದು ಆಪ್ತರು ಪ್ರತಿತಂತ್ರವನ್ನ ಹೂಡ್ತಾ ಇದ್ದು ಇವತ್ತು ಹಿರಿಯ ಸಚಿವ ರಾಮಲಿಂಗಾರೆಡ್ಡಿ CM ಪರ ಬ್ಯಾಟ್ ಬೀಸಿದ್ದಾರೆ. ಸಿದ್ದರಾಮಯ್ಯ ಅವರೇ 5 ವರ್ಷ CM ಅಂತಿದ್ದಾರೆ. CM ಹುದ್ದೆನೂ ಖಾಲಿ ಇಲ್ಲ, ಅಧ್ಯಕ್ಷ ಹುದ್ದೆನೂ ಖಾಲಿ ಇಲ್ಲ. ಆದ್ರಿಂದ ಏನೋ ಮಾತಾಡ್ತಾರೆ. ಪೂರ್ಣ ಹುದ್ದೆಯಾಗಿರ್ತಾರೆ ಸರ್ 5 ವರ್ಷ CM. ಇರ್ಲಿ ಬಿಡಿ, ಏನು ತೊಂದರೆ ಏನಿದೆ, ಒಳ್ಳೆ ಆಡಳಿತ ಕೊಡ್ತಾ ಇದ್ದಾರೆ. ಹೈಕಮಾಂಡ್ ವಿರುದ್ಧವೇ ರಾಜಣ್ಣ ಆಕ್ರೋಶ. ಇತ್ತ DKC ಕೆಪಿಸಿಸಿ ಪಟ್ಟಕ್ಕೆ ಕುತ್ತು ತರಲು ಸಿದ್ದು ಆಪ್ತರು ನೇರ ಅಟ್ಯಾಕ್ ಮಾಡ್ತಾ ಇದ್ದು ಕೆಪಿಸಿಸಿ ಅಧ್ಯಕ್ಷರನ್ನ ಬದಲಾಯಿಸಬೇಕು, ಇಲ್ಲ ಹೈಕಮಾಂಡ್ DKCಯನ್ನ ಮುಂದುವರಿಸ್ತೀವಿ ಅಂತ ಹೇಳಬೇಕು ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಗೊಂದಲ ಸೃಷ್ಟಿಯಾಗಿದೆ. ಆ ಗೊಂದಲಕ್ಕೆ ಇಲ್ಲಪ್ಪ ಅವರೇ ಮುಂದುವರಿತಾರೆ, ಅವರನ್ನೇ ಮುಂದುವರಿಯತಕ್ಕಂಥದ್ದಕ್ಕೆ ನಾವು ನಿರ್ಣಯ ಮಾಡಿದ್ದೀವಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಅಂತ ಹೇಳಿದ್ರೆ ಆಯಿತು. ನಮ್ದೇನದಕ್ಕೇನು ಆಕ್ಷೇಪಣೆ ಇಲ್ಲ, ಅದಕ್ಕೆ ಎಸ್ ಅಂತಲೇ ನಮ್ದುನೇ. ಆದರೆ ಅವರೇ ಹೇಳಿರೋದ್ರಿಂದ ಬದಲಾಗ್ತಾರೆ, ನಾವು ಪ್ರಯತ್ನ ಮಾಡೋಣ ಈ ರೀತಿ ಗೊಂದಲ ಇದೆ. ಈ ಗೊಂದಲಕ್ಕೆ ತೆರೆ ಎಳಿಬೇಕು ಅಂದರೆ ಹೈಕಮಾಂಡ್ ಅವರೇ ಸ್ಪಷ್ಟ ಮಾಡಬೇಕಷ್ಟೆ. ಇನ್ನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬಗ್ಗೆ ಮಾತಾಡ್ತಾ ಇದ್ದ ಸಚಿವ ಸತೀಶ್ ಜಾರಕಿಹೊಳಿಗೆ ಪಕ್ಷದ ಅಧ್ಯಕ್ಷ ಸ್ಥಾನ ಮೀಡಿಯಾದಲ್ಲಿ ಅಂಗಡಿಯಲ್ಲಿ ಸಿಗೋಲ್ಲ ಅಂತ DKC ಟಾಂಗ್ ಕೊಟ್ಟಿದ್ದಾರೆ. ಈ ಮೂಲಕ ಪಟ್ಟ ಬಿಟ್ಟು ಕೊಡಲ್ಲ ಅನ್ನೋ ಹಿಂಟ್ ಕೂಡ ಕೊಟ್ಟಿದ್ದಾರೆ. ಯಾರಿಗಾರು ಯಾವ್ದಾದ್ರು ಸ್ಥಾನ ಸಿಗ್ಬೇಕಾದ್ರೆ ಯಾರಿಗಾರು ಮೀಡಿಯಾ ಅವರು ಕೊಡ್ತಾರ? ಮೀಡಿಯಾಲೋ ಅಂಗಡಿಲೋ ಎಲ್ಲೂ ಸಿಗುದಿಲ್ಲ. ಪಾರ್ಟಿ ಲೀಡರ್ಸ್ ನಾವು ಮಾಡುವಂತ ಕೆಲಸಗಳನ್ನ ಗುರುಸ್ಬಿಟ್ಟು ಯಾರ್ಯಾರಿಗೆ ಏನ್ ಕೊಡ್ತಾರೆ. ಮೀಡಿಯಾ ಮುಖಾಂತರ ಯಾರು ಪಾರ್ಟಿ ಹುದ್ದೆ ಕೇಳ್ತಾರಾ? ಇದೆಲ್ಲ ಹೊಸದಾಗಿ ನೋಡ್ತಾ ಇದ್ದೀನಿ ನಾನು. ಇದರ ಮಧ್ಯೆ ಪಕ್ಷಕ್ಕೆ ಮುಜುಗರ ತರುವ ಹೇಳಿಕೆ ನೀಡೋರ ವಿರುದ್ಧ ವರದಿ ನೀಡುವುದಕ್ಕೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಮಂಜುನಾಥ್ ಭಂಡಾರಿ ಮುಂದಾಗಿದ್ದಾರಂತೆ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡದ ಜೊತೆಗೆ ಮಾತನಾಡಿದ್ದಾರೆ. ಕಾರ್ಯಾಧ್ಯಕ್ಷರಾಗಿ ನನ್ನ ಜವಾಬ್ದಾರಿ ಏನಂತ ಹೇಳಿದ್ರೆ, ಇಂಥ ಹೇಳಿಕೆಗಳನ್ನು ಬಂದಂತ ಸಂದರ್ಭದಲ್ಲಿ ಮತ್ತೊಮ್ಮೆ ಏನೆಲ್ಲ ಇವರು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಅದನ್ನ ನಮ್ಮ ನಾಯಕರುಗಳು, ಯಾಕೆಂದ್ರೆ ನಮ್ಮದೇ ಆದಂತ ನಮಗೆ ನಮ್ಮ ಕಾರ್ಯದರ್ಶಿಗಳು ಇರ್ತಾರೆ, ಪ್ರಧಾನ ಕಾರ್ಯದರ್ಶಿ, ಇವರಿಗೆ ಈ ವರದಿಗಳನ್ನ ಕೊಡುವಂಥದ್ದು ನನ್ನ ಕರ್ತವ್ಯ ಆಗಿದೆ. ನಾನು ಅದನ್ನ ಕೊಡ್ತಾ ಇದ್ದೀನಿ. ಅದಲ್ದೇನೆ ಅವ್ರಿಗೆ ಏನ್ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಮತ್ತೊಮ್ಮೆ ಈ ರೀತಿ ಇವ್ರು ಯಾರೆಲ್ಲ ಉಲ್ಲಂಘನೆ ಮಾಡ್ತಾ ಇದ್ದಾರೆ ಇವ್ರ ಮೇಲೆ ಶಿಸ್ತು ಕ್ರಮವನ್ನು ತಗೊಳ್ಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಒಟ್ನಲ್ಲಿ ಕಾಂಗ್ರೆಸ್ ಅಲ್ಲಿ ಕುರ್ಚಿ ಕದನ ಜೋರಾಗಿದ್ದು CM ಗಾದಿ ಕೆಪಿಸಿಸಿ ಪಟ್ಟದ ಭವಿಷ್ಯ ಈಗ ಹೈಕಮಾಂಡ್ ಕೈಯಲ್ಲಿದೆ. ರಾಜ್ಯ ಕಾಂಗ್ರೆಸ್ ಅಲ್ಲಿ ದೊಡ್ಡ ಬದಲಾವಣೆ ಆಗುತ್ತಾ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ.
ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ಬಸವರಾಜ್ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ, ಕಾಂಗ್ರೆಸ್ ಸರ್ಕಾರ ಈ ಅವಧಿಯಲ್ಲಿ ರಚನೆಯಾದ ದಿನದಿಂದಲೂ ಕೂಡ ಆಗಿಂದಾಗೆ ಕುರ್ಚಿ ಕಲಹಗಳು ನಡೀತಾನೆ ಇದೆ, ಹಾಗೆ ಸೈಲೆಂಟ್ ಕೂಡ ಆಗ್ತಾ ಇದೆ. ಬಟ್ ಈ ಬಾರಿಯ ಇಂಟೆನ್ಸಿಟಿ ಗಮನಿಸ್ತಾ ಇದ್ರೆ ಬದಲಾವಣೆ ಆಗದ ಹೊರತು ಇದು ತಣ್ಣಗಾಗಲ್ವಾ ಅನ್ನೋ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಖಂಡಿತ ಸ್ಮಿತಾ, ಕಳೆದ ಒಂದು ವರ್ಷದಿಂದ ಶಾಂತವಾಗಿತ್ತು. ಆದರೆ ಕಳೆದ 2-3 ತಿಂಗಳಿಂದ ಈ ಅಧಿಕಾರ ಹೊಂದಾಣಿಕೆ ಅನ್ನುವಂಥ ವಿಚಾರ ಏನಿದೆಯಲ್ಲ ಸಾಕಷ್ಟು ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಒಂದು ಕಡೆ CM ಬಣ ಹೇಳ್ತಾ ಇದೆ ಯಾವುದೇ ಹೊಂದಾಣಿಕೆ ಆಗಿಲ್ಲ ಅನ್ನುವಂಥದ್ದು, ಮತ್ತು DK ಶಿವಕುಮಾರ್ ಅವರು ಹೇಳ್ತಾರೆ ಒಂದು ಕಡೆ ಹೊಂದಾಣಿಕೆ ಆಗಿದೆ ಅನ್ನುವಂಥದ್ದು. ಇದ್ರ ಹೊರತಾಗಿಯೂ ಕೂಡ KPCC ಅಧ್ಯಕ್ಷರ ಬದಲಾವಣೆ ಆಗಬೇಕು, ಒಂದಷ್ಟು ಸಂಘಟನಾತ್ಮಕ ಬದಲಾವಣೆ ಆಗಬೇಕು ಅನ್ನುವಂಥ ಅಹಿಂದ ವರ್ಗ ಒತ್ತಾಯವನ್ನು ಮಾಡ್ತಾ ಇದೆ. ಸಚಿವರು ಧ್ವನಿಗೂಡಿಸ್ತಾ ಇದ್ದಾರೆ. ಸಾಕಷ್ಟು ಗೊಂದಲದ ಹೇಳಿಕೆಗಳನ್ನು ನೀಡಲಾಗ್ತಾ ಇದೆ. ಇದ್ರ ಜೊತೆಗೆ DK ಶಿವಕುಮಾರ್ ಅವರ ಮೇಲೆ ಒಂದಷ್ಟು ದೂರುಗಳನ್ನು CM ಬಂದವರು ಹೇಳ್ತಾ ಇದ್ದಾರೆ. ಹೀಗಾಗಿ ಗೊಂದಲದ ಗೂಡಾಗಿದೆ. ಹೈಕಮಾಂಡ್ ಎಷ್ಟೇ ಬಾರಿ ಎಂಟ್ರಿ ಆಗಿ ಕೂಡ ಯಾವುದರದ ಬಗ್ಗೆ ಕೂಡ ಸೊಲ್ಲೆತ್ತಬೇಡಿ ಅನ್ನುವಂಥ ವಾರ್ನಿಂಗ್ ಅನ್ನು ಮಾಡಿದ್ರು ಕೂಡ ಯಾವ ಸಚಿವರು ಕೂಡ ಕೇಳ್ತಾ ಇಲ್ಲ. ಯಾಕಂದ್ರೆ ಕಳೆದ 2-3 ದಿನಗಳ ಹಿಂದೆ ಅಷ್ಟೇ ಸುರ್ಜೇವಾಲಾ ಅವರು ವಾರ್ನಿಂಗ್ ಮಾಡಿ ಹೋದ್ರು. ಅದಾದ ಬಳಿಕವೂ ಕೂಡ ಈಗ ಮತ್ತೆ ಧ್ವನಿಯನ್ನು ಎತ್ತಿರ್ತಕ್ಕಂಥದ್ದು. ಈ ಎಲ್ಲವನ್ನು ಗಮನಿಸ್ತಾ ಹೋದರೆ ಈ ಅಧಿಕಾರ ಹಂಚಿಕೆ ಪ್ರಕ್ರಿಯೆ ಮುಗಿಯುವವರೆಗೂ ಕೂಡ ಯಾವುದು ಕೂಡ ಬಂದಾಗ ಈ ಒಂದು ವಿಚಾರಗಳು ನಿಲ್ಲೋ ಅಂತ ಕಾಣಿಸ್ತಾ ಇಲ್ಲ. ಒಂದು ವೇಳೆ ಅಧಿಕಾರ ಹಂಚಿಕೆ ಆದ ಮೇಲೂ ಕೂಡ ಈ ವಿಚಾರಗಳು ಶಾಂತವಾಗ್ತವೆ ಅನ್ನೋದು ಕೂಡ ಇಲ್ಲಿ ಪ್ರಶ್ನಾರ್ಥಕವಾಗಿರ್ತಕ್ಕಂಥದ್ದು. ಯಾಕಂದರೆ ಒಬ್ಬರು ಈಗಾಗಲೇ DK ಶಿವಕುಮಾರ್ ಅವರು CM ಆಗೋದಕ್ಕೆ ಸಾಕಷ್ಟು ವಿರೋಧವನ್ನು CM ಬಣದ ಸಚಿವರು ಮಾಡ್ತಾ ಇರೋದ್ರಿಂದ ಇದು ಇಷ್ಟಕ್ಕೆ ನಿಂತ್ಕೊಳ್ಳುತ್ತೆ ಅನ್ನುವಂಥದ್ದಿಲ್ಲ. ಹೈಕಮಾಂಡ್ ಕೂಡ ಸಾಕಷ್ಟು ಬಾರಿ ಎಂಟ್ರಿ ಆಗಿ ಒಂದಷ್ಟು ಖಡಕ್ ಸೂಚನೆ ಕೊಟ್ಟರು ಕೂಡ ಗಮನಿಸ್ತಾ ಇಲ್ಲ ಯಾರು ಕೂಡ. ಆದ್ದರಿಂದ ಇದು ಒಂದು ರೀತಿಯಲ್ಲಿ ಗೊಂದಲದ ಗೂಡಾಗಿದೆ. ಯಾಕಂದರೆ ಇದು ಅಧಿಕಾರ ಹಂಚಿಕೆ ಅಂತ ಇದ್ದಂಥ ಎಲ್ಲ ರಾಜ್ಯಗಳಲ್ಲಿ ಏನು ಕಾಂಗ್ರೆಸ್ ಮಾಡ್ಕೊಂಬಂದಿತ್ತು ಅಲ್ಲೆಲ್ಲವೂ ಕೂಡ ಇದೇ ರೀತಿಯಾದಂಥ ಗೊಂದಲದ ಗೂಡಾಗಿತ್ತು, ಅಭಿವೃದ್ಧಿಗೆ ಒಂದಷ್ಟು ಮಾರಕವಾಗಿತ್ತು. ಇಲ್ಲಿಯೂ ಕೂಡ ಅದೇ ರೀತಿಯಾದಂಥ ವಾತಾವರಣ ನಿರ್ಮಾಣ ಆಗಿರೋದ್ರಿಂದ ಕಾಂಗ್ರೆಸ್ ಹೈಕಮಾಂಡ್ ಇನ್ನಾದರೂ ಎಚ್ಚೆತ್ತುಕೊಂಡು ಇದನ್ನು ಎಷ್ಟರ ಮಟ್ಟಿಗೆ ಬ್ರೇಕ್ ಹಾಕುತ್ತೆ ಅನ್ನೋಂಥದ್ದು. ಯಾಕಂದರೆ ಒಂದು ರೀತಿಯಲ್ಲಿ ಹಲ್ಲಿಲ್ಲದ ಹಾವನ ಥರ ಆಗಿರ್ತಕ್ಕಂಥದ್ದು ಕಾಂಗ್ರೆಸ್ ಹೈಕಮಾಂಡ್. ಇದನ್ನು ಖಡಕ್ಕಾಗಿ ಇದನ್ನು ನಿರ್ವಹಣೆ ಮಾಡೋಕ್ಕೆ ಒಂದು ರೀತಿಯಲ್ಲಿ ವಿಫಲವಾಗ್ತಾ ಇದೆ ಅಂದರೆ ತಪ್ಪಾಗ್ಲಿಕ್ಕಿಲ್ಲ. ಸ್ಮಿತಾ, ರೈಟ್, ಧನ್ಯವಾದ ಬಸವರಾಜ್ ಮಾಹಿತಿಗಾಗಿ.